ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ, ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಒಂದು ಸ್ನ್ಯಾಪ್ಚಾಟ್ ಅಕೌಂಟ್ ಅನ್ನ ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅಂದ್ರೆ ನಮ್ಮ ಹತ್ರ ಆ ಒಂದು ಫೋನ್ ನಂಬರ್ನು ಇಲ್ಲ ಅಥವಾ ಅದರ ಒಂದು ಯೂಸರ್ ನೇಮ್ನು ಇಲ್ಲ. ಅಂದ್ರೆ ಯಾವ ರೀತಿ ನಾವು ಆ ಒಂದು ಪಾಸ್ವರ್ಡ್ ಕೂಡ ನಾವು ಮರ್ತೋಗಿದ್ದೀವಿ ಅಂದ್ರೆ ಯಾವ ರೀತಿ ನಾವು ನಮ್ಮ ಅಕೌಂಟ್ ಅನ್ನ, ನಮ್ಮ ಸ್ನ್ಯಾಪ್ಚಾಟ್ ಅಕೌಂಟ್ ಅನ್ನ ರಿಕವರ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅದಕ್ಕಾಗಿ ಏನೇನು ಡೀಟೇಲ್ಸ್ ಬೇಕು, ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ, ಯಾವ ರೀತಿ ಪ್ರೋಸೆಸ್ ಇದೆ ಅಂತ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಎಲ್ಲವೂ ಕೂಡ ಅರ್ಥವಾಗುತ್ತೆ. ಇಲ್ಲಿ ಮೊದಲು ನಾನು ಸ್ನ್ಯಾಪ್ಚಾಟ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಬೇರೆ ಫೋನಲ್ಲಿ. ನಾನು ನನ್ನ ಫೋನ್ ನಂಬರ್ನ ಸಹಾಯ ಇಲ್ಲದೇನೆ ನಾನು ಅಕೌಂಟನ್ನ ರಿಕವರ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ಮೊದಲು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಇಲ್ಲಿ ಸೈನ್ ಅಪ್ ಅಂತ ಇದೆ, ಅದರ ಕೆಳಗಡೆ ಒಂದು ಲಾಗಿನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಫೋನ್ ನಂಬರ್ನ ಹಾಕ್ಬೇಕಾಗುತ್ತೆ. ನಾವು ಫೋನ್ ನಂಬರ್ ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ಸಿಮ್ನು ಇಲ್ಲ ಅನ್ಕೊಳ್ಳಿ. ನಾವು ಬೇರೆ ಫೋನ್ನ ಸಹಾಯದಿಂದ ನಾವು ಇಲ್ಲಿ ಲಾಗಿನ್ ಮಾಡ್ತಾ ಇದೀವಿ ಅನ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಯೂಸ್ ಇಮೇಲ್ ಇನ್ಸ್ಟೆಡ್ ಆಫ್ ಯೂಸ್ ಇಮೇಲ್ ಟು ಆರ್ ಯೂಸರ್ ನೇಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಇಮೇಲ್ನ ಹಾಕ್ಬೇಕಾಗುತ್ತೆ. ಯೂಸರ್ ನೇಮ್ ನಮ್ಮ ಹತ್ರ ಇಲ್ಲ ಅನ್ಕೊಳ್ಳಿ, ಫೋನ್ ನಂಬರ್ ಕೂಡ ಇಲ್ಲ ಅನ್ಕೊಳ್ಳಿ. ಈಗ ನಾನು ನನ್ನ ಒಂದು ಇಮೇಲ್ನ ಇಲ್ಲಿ ಹಾಕ್ತೀನಿ. ಆ ಅಕೌಂಟಿಗೆ ಲಿಂಕ್ ಇರುವಂಥ ಇಮೇಲ್ನ ಗೆಸ್ ಮಾಡಿಬಿಟ್ಟು ಇಮೇಲ್ ಹಾಕಿಬಿಟ್ಟು ಇಲ್ಲಿ ಪಾಸ್ವರ್ಡ್ ಕೂಡ ನೆನಪಿಲ್ಲ ಅನ್ಕೊಳ್ಳಿ. ಪಾಸ್ವರ್ಡ್ನು ನೆನಪಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ನೋಡಿ ವಾಯ ಫೋನ್ ಅಂತ ಇದೆ, ವಾಯ ಇಮೇಲ್ ಅಂತ ಇದೆ, ಇಮೇಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಮೇಲ್ ಮೂಲಕ ನಾವು ರಿಕವರ್ ಮಾಡ್ಕೊಳ್ಳೋಣ. ನಮ್ಮ ಇಮೇಲ್ ಐ ಡಿನ ಇಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ. ಮಾಡಿಬಿಟ್ಟು ಇಲ್ಲಿ ಸೆಂಡ್ ಕನ್ಫರ್ಮೇಷನ್ ಕೋಡ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ನಮ್ಮ ಒಂದು ಇಮೇಲ್ ಐ ಡಿನ ಎಂಟರ್ ಮಾಡಿಬಿಟ್ಟು ಸೆಂಡ್ ಕನ್ಫರ್ಮೇಷನ್ ಕೋಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನಮ್ಮ ಇಮೇಲ್ ಐ ಡಿಗೆ ಒಂದು ವೆರಿಫಿಕೇಶನ್ ಕೋಡ್ ಬರುತ್ತೆ ಸ್ನೇಹಿತರೆ. ಆ ಒಂದು ನಮ್ಮ ಫೋನಲ್ಲಿ ಇಮೇಲ್ ಐ ಡಿ ಮಾತ್ರ ಇರಬೇಕಾಗುತ್ತೆ, ಫೋನ್ ನಂಬರ್ ಇಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ, ಇಮೇಲ್ ಐ ಡಿ ಇರಲೇಬೇಕು. ಆ ಒಂದು ಫೋನ್ಗೆ ನೀವು ಇಂಟರ್ನೆಟ್ ಕನೆಕ್ಷನ್ನ ತಗೊಂಡ್ಬಿಟ್ಟು ಯಾವುದಾದ್ರೂ ಫೋನಿಂದ ವೈಫೈ ಕೂಡ ಕನೆಕ್ಟ್ ಮಾಡಿಬಿಟ್ಟು ನೀವು ಯೂಸ್ ಮಾಡಿದ್ರು ಬರುತ್ತೆ. ಇಲ್ಲಿ ನೋಡಿ ನಮ್ಮ ಒಂದು ಇಮೇಲ್ ಐ ಡಿಗೆ ಒಂದು ಈ ರೀತಿ ವೆರಿಫಿಕೇಶನ್ ಕೋಡ್ ಬಂದಿರುತ್ತೆ. ನೀವು ಇಂಟರ್ನೆಟ್ನ ಇಲ್ಲಿ ಆನ್ ಇಡಬೇಕಾಗುತ್ತೆ, ಅವಾಗ ಮಾತ್ರ ಈ ಇಮೇಲ್ ಬರುತ್ತೆ. ಇಲ್ಲಿ ಆ ಕೋಡನ್ನು ತಗೊಂಡ್ಬಿಟ್ಟು ಇಲ್ಲಿ ಒಂದು ಈ ಬಾಕ್ಸ್ನಲ್ಲಿ ಹಾಕಿಬಿಟ್ಟು ಹಾಕಿದ ತಕ್ಷಣ ಇಲ್ಲಿ ವೆರಿಫಿಕೇಶನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆಗಿಬಿಟ್ಟು ನಮ್ಮ ಅಕೌಂಟ್ ಅನ್ನೋದು ಈ ರೀತಿ ನೋಡ್ಬೋದು, ತಕ್ಷಣದಲ್ಲಿ ಲಾಗಿನ್ ಆಗುತ್ತೆ. ಅಂದರೆ ಆ ಇಮೇಲ್ ಐ ಡಿ ಇರಬೇಕು, ಅದಕ್ಕೆ ಆ ಫೋನ್ಗೆ ಇಂಟರ್ನೆಟ್ ಕನೆಕ್ಷನ್ ಮಾತ್ರ ಇರಬೇಕು, ಅದಕ್ಕೆ ಆ ಒಂದು ಅಕೌಂಟ್ಗೆ ಲಿಂಕ್ ಇರುವಂಥ ಇಮೇಲ್ ಐ ಡಿ ಇರಬೇಕು ಮತ್ತು ಆ ಒಂದು ಫೋನ್ಗೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಆ ಸಿಮ್ ಇಲ್ಲ ಅಂದರೆ ಬೇರೆ ಸಿಮ್ನಿಂದನೂ ಕೂಡ ಇಂಟರ್ನೆಟ್ ಕನೆಕ್ಷನ್ ಇದ್ರೂ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇಮೇಲ್ ಐ ಡಿಗೆ ಒಂದು ವೆರಿಫಿಕೇಶನ್ ಕೋಡ್ ಬರುತ್ತೆ ಸ್ನೇಹಿತರೆ, ಆ ಒಂದು ಕೋಡ್ ಬಂದರೆ ಸಾಕು ನಿಮ್ಮ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ರಿಕವರ್ ಆಗುತ್ತೆ. ಈ ರೀತಿ ನಾವು ಸ್ನ್ಯಾಪ್ಚಾಟ್ ಅಕೌಂಟನ್ನು ರಿಕವರ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.